ಇಂದು ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಕಲಬುರಗಿಯಲ್ಲಿ ಪ್ರಗತಿ ಪರಿಶೀಲನಾ ಸಭೆ ನಡೀತಾ ಇದೆ. ಸಿಎಂ ಡಿ ಕೆ ಶಿವಕುಮಾರ್ ನೇತೃತ್ವದಲ್ಲಿ ನಡೆಯುತ್ತೆ ಒಂದು ಮೀಟಿಂಗ್. ಇಂದು ಕಲಬುರಗಿಯಲ್ಲಿ ಪ್ರಗತಿ ಪರಿಶೀಲನಾ ಸಭೆ ನಡೀತಾ ಇದೆ. ಸಿಎಂ ಡಿ ಕೆ ಶಿ ನೇತೃತ್ವದಲ್ಲಿ ನಡೆಯಲಿರುವ ಮೀಟಿಂಗ್ ಇದು. ಅಂಬೇಡ್ಕರ್ ಭವನದಲ್ಲಿ ನಡೀತಾ ಇದೆ ಮೀಟಿಂಗ್ ಇದು. ಸಿಎಂ ಡಿ ಕೆ ಶಿವಕುಮಾರ್, DCM ಜಿ ಪರಮೇಶ್ವರ್, ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಸೇರಿ ಹಲವರು ಭಾಗಿಯಾಗಿದ್ದಾರೆ ಈ ಒಂದು ಸಭೆಯಲ್ಲಿ. ಕೃಷಿ ಮೇಳ ಇದು ಕೃಷಿ ಇದೆ, ಮತ್ತು ಮಳೆ ಕೊರತೆ ಏನಾಗಿದೆಯಲ್ಲ, ಮತ್ತು ಈ ಬರಗಾಲ ಏನು ಅಲ್ಲಿ ಉದ್ಭವ ಆಗಿದೆ, ಅದರೆಲ್ಲದರ ಬಗ್ಗೆ ಕೂಡ ಚರ್ಚೆ ಆಗುತ್ತೆ ಈ ಸಭೆಯಲ್ಲಿ. KDP ಸಭೆಗೂ ಮುನ್ನ ಸಿಎಂ ಡಿ ಕೆ ಶಿವಕುಮಾರ್ ಟೆಂಪಲ್ ರನ್ನನ್ನು ಮಾಡಿದ್ದಾರೆ ಕಲಬುರಗಿಯಲ್ಲಿ ಇರತಕ್ಕಂಥ ಶ್ರೀ ಶರಣಬಸವೇಶ್ವರ ದೇಗುಲಕ್ಕೆ ಭೇಟಿ ಕೊಟ್ಟಿದ್ದಾರೆ. KDP ಸಭೆ ಬಳಿಕ ಸುದ್ದಿಗೋಷ್ಠಿ ನಡೆಸ್ತಾರೆ ಸಿಎಂ ಡಿ ಕೆ ಶಿವಕುಮಾರ್ ಅವರು. ವೀಕ್ಷಕರೇ, ಕಲಬುರಗಿಯಲ್ಲಿಂದು ಮುಖ್ಯಮಂತ್ರಿಗಳು ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಸೊ ಅಲ್ಲಿ DCM ಆಗಿರ್ತಕ್ಕಂಥ ಜಿ ಪರಮೇಶ್ವರ್ ಇದ್ದಾರೆ, ಗೃಹ ಸಚಿವರಾಗಿರ್ತಕ್ಕಂಥ ಪ್ರಿಯಾಂಕ್ ಖರ್ಗೆ ಅವರಿದ್ದಾರೆ, ಇನ್ನು ಹಲವು ಇಲಾಖೆಯ ಅಧಿಕಾರಿಗಳು ಕೂಡ ಈ ಒಂದು ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಭಾಗಿಯಾಗ್ತಾರೆ. ಸೊ ಮಳೆ ಬರ್ತಾ ಇಲ್ಲ, ಬರಗಾಲ ಆಗಿದೆ, ಅಲ್ಲಿ ಬಿತ್ತಿರ್ತಕ್ಕಂಥ ಬೆಳೆಗೆ ಸೂಕ್ತವಾದ ನೀರು ಒದಗಿಸೋದಕ್ಕಾಗ್ತಾ ಇಲ್ಲ ಮಳೆ ಕೊರತೆಯಿಂದ. ಈ ಎಲ್ಲದರ ಬಗ್ಗೆ ಕೂಡ ಚರ್ಚೆ ಆಗುತ್ತೆ ಈ ಒಂದು ಸಭೆಯಲ್ಲಿ. ಹೇಗೆ ಇದನ್ನು ಪರಿಹರಿಸಬೇಕು, ಮಳೆ ಕೊರತೆಯಿಂದ ಬೆಳೆಗಳು ಬೆಳೆಯೋದಕ್ಕೆ ಅಥವಾ ರೈತರಿಗೆ ಯಾವ ರೀತಿ ಸಮಸ್ಯೆ ಆಗ್ತಾ ಇದೆಯೋ ಅದನ್ನೆಲ್ಲ ಹೇಗೆ ಪರಿಹಾರ ಕೊಡಬೇಕು, ಅದಕ್ಕೆ ಎಲ್ಲದರ ಬಗ್ಗೆ ಕೂಡ ಅಲ್ಲಿ ಚರ್ಚೆ ಆಗುತ್ತೆ. ಅಂದರೆ ಮಳೆ ಬರ್ತಾ ಇಲ್ಲ, ಜಲಾಶಯಗಳು ಖಾಲಿ ಹೊಡಿತಾ ಇದ್ದಾವೆ, ರೈತರು ಮಳೆಯನ್ನು ನಂಬಿ ಏನು ಬಿತ್ತನೆ ಮಾಡಿದ್ದಾರಲ್ಲ ಅದಕ್ಕೆಲ್ಲ ಸೂಕ್ತವಾದ ನೀರು ಪೂರೈಕೆ ಆಗ್ತಾ ಇಲ್ಲ. ನೀರು ಪೂರೈಕೆ ಆಗದೇ ಇರುವ ಕಾರಣ ಏನಾಗುತ್ತೆ, ಬಿತ್ತಿರ್ತಕ್ಕಂಥ ಬೆಳೆಗಳು ಒಣಗ್ತಾ ಇದ್ದಾವೆ, ರೈತ ಮುಗುಲು ನೋಡ್ತಾ ಇದ್ದಾನೆ, ಕಷ್ಟದಲ್ಲಿದ್ದಾನೆ ರೈತ. ಸೊ ಹೀಗೆ ಆದರೆ ಫಲವತ್ತಾದ ಏನು ಬರಬೇಕು ಬೆಳೆ ಅದು ಬರೋದಿಲ್ಲ, ಕೃಷಿ ಚಟುವಟಿಕೆಗಳು ಕಮ್ಮಿ ಆಗ್ತವೆ. ಕೆಲವು ಕಡೆ ಎಲ್ಲ ಊರು ಬಿಟ್ಟು ಬೇರೆ ಬೇರೆ ಕಡೆ ಸಿಟಿಗೆ ಸೇರ್ತಾ ಇದ್ದಾರೆ, ಬಿತ್ತಿರೋ ಬೆಳೆಗಳಿಗೆ ಮಳೆ ಬರ್ತಾ ಇಲ್ಲ, ಈ ಸರಿ ಲಾಸಲ್ಲಿದ್ದೀವಿ ಅಂಥೇಳಿ ಆಲ್ರೆಡಿ ಊರನ್ನು ಬಿಡ್ತಾ ಇದ್ದಾರೆ, ಗುಳೆಯನ್ನು ಹೋಗ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರ ಈ ಒಂದು ಸಭೆಯನ್ನು ಅಲ್ಲಿ ಆಯೋಜಿಸಲಾಗಿದೆ. ಈ ಸಭೆಯಲ್ಲಿ ಎಲ್ಲಗಳ ಚರ್ಚೆ ಆಗುತ್ತೆ. ಸಂಪೂರ್ಣ ನ್ಯೂಸ್ 24x7 ಇದು ನೊಂದವರ ಧ್ವನಿ.